ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಹೆಸರು ಬಂತು ಅಂದ್ರೆ ನಮಗೆ ಕೇಳಿ ಬರುವುದು ನೂರಾರು ಹಗರಣಗಳು. ಅದರಂತೆ ಇದೀಗ ಅಂಕಪಟ್ಟಿ ಹಗರಣ ಸಂಬಂಧ ಮತ್ತೊಂದು ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕೆಎಸ್ಒನ ಲೇಟೆಸ್ಟ್ ಸುದ್ದಿ ಅಂದ್ರೆ ಮುಂಬೈನ ಸಂಸ್ಥೆಯೊಂದು ಸಾವಿರಾರು ಅಂಕಪಟ್ಟಿಗಳನ್ನು ರದ್ದುಪಡಿಸಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಸುದ್ದಿ ಟಿವಿ ಬಿಚ್ಚಿಡ್ತಾ ಇದೆ. ಸುದ್ದಿ ಟಿವಿಯಲ್ಲಿ ಕೆಎಸ್ಒನ ಮತ್ತೊಂದು ಸ್ಫೋಟಕ ಸುದ್ದಿ. ಒಡಂಬಡಿಕೆ ಮಾಡಿಕೊಂಡಿದ್ದ ಸಂಸ್ಥೆಗಳೇ ನೀಡಿದ್ವ ನಕಲಿ ಮಾರ್ಕ್ಸ್ ಕಾರ್ಡ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಅಂಕಪಟ್ಟಿ ಹಗರಣ ಸಂಬಂಧ ಈಗಾಗಲೇ 10 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಆದರೆ ಕೋರ್ಟ್ ಇದೀಗ 4 ಆರೋಪಿಗಳಿಗೆ ಜಾಮೀನು ನೀಡಿದೆ. ಪ್ರಕರಣದ ವಿಚಾರಣೆ ಇನ್ನೂ ನ್ಯಾಯಾಲಯದಲ್ಲಿರಬೇಕಾದ್ರೆ ಈ ರೀತಿ ಜಾಮೀನು ನೀಡಿರೋದು ಪ್ರಕರಣವನ್ನ ಹಳ್ಳ ಹಿಡಿಸುವ ಪ್ರಯತ್ನ ನಡೀತಾ ಇದೆ ಎಂಬ ಆರೋಪಗಳು ಕೇಳಿ ಬಂದಿವೆ. ಇನ್ನು ಮುಕ್ತ ವಿವಿಯ ಅಂಕಪಟ್ಟಿಗಳು ನಕಲು ಆಗಿರುವುದಕ್ಕೆ ಬಲವಾದ ಪುಷ್ಟಿ ಸಿಕ್ಕಿದೆ. ಮುಂಬೈನ ಸಂಸ್ಥೆಯೊಂದು 60 ರಿಂದ 1000 ಅಂಕಪಟ್ಟಿಗಳ ಪರಿಶೀಲನೆಗೆ ಕೆಎಸ್ಒಯುಗೆ ಪತ್ರ ಬರೆದಿದೆ. ಈ ಕುರಿತಂತೆ ಕುಲಸಚಿವರು ಕೂಡ ಆದೇಶ ಹೊರಡಿಸಿದ್ದಾರೆ. 12 ಅಧ್ಯಾಪಕರ ತಂಡವನ್ನ ನೇಮಿಸಿ ಅಂಕಪಟ್ಟಿಗಳ ಸತ್ಯಾಸತ್ಯತೆ ಕ್ರಮವನ್ನ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಒಡಂಬಡಿಕೆ ಮಾಡಿಕೊಂಡಿರುವ ಸಂಸ್ಥೆಗಳು ಹೌದು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಅಂಕಪಟ್ಟಿ ಹಗರಣ ಸಂಬಂಧ ಕೆಎಸ್ಒನ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದ ಸಂಸ್ಥೆಗಳು ಭಾರಿ ಅಕ್ರಮ ಎಸಗಿರುವ ಅನುಮಾನಗಳು ಮೂಡಿವೆ. ಮುಂಬೈನ ವರ್ಚುವಲ್ ಎಜುಕೇಷನ್ ಟ್ರಸ್ಟ್, ಚೆನ್ನೈನ ಭಾಸ್ಕರ್ ಪಿಸಿ ಕಾಲೇಜ್, ಬೆಂಗಳೂರಿನ ಶಾಂತ ವಿಕಾಸ ಟ್ರಸ್ಟ್, ಆಲ್ ಗೋಲ್ ಎಜುಕೇಷನ್ ಟ್ರಸ್ಟ್, ಹರಿಯಾಣದ ಮೈಂಡ್ಸೆಟ್ ಎಜುಕೇಟ್ ಸಂಸ್ಥೆ, ಲೀಡ್ ಫೌಂಡೇಶನ್ಸ್, ಮುಂಬೈನ ಯೂನಿವರ್ಸಿಟಿ 18, ಸಂದೀಪ್ ಫೌಂಡೇಶನ್, ಬೆಂಗಳೂರಿನ ಶ್ರೀದೇವಿ ಟ್ರಸ್ಟ್, ವಿಶ್ವದೀಪ್ತಿ ಕಾಲೇಜ್ ಆಫ್ ಎಜುಕೇಷನ್, ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಡೆವಲಪ್ಮೆಂಟ್ ಕೌನ್ಸಿಲ್, ಡಾಕ್ಟರ್ ಶರತ್ ಕುಮಾರ್ ಕಾಲೇಜುಗಳ ಮೇಲೆ ಶಂಕೆ ವ್ಯಕ್ತವಾಗಿದೆ. ಸುದ್ದಿ ಟಿವಿಯಲ್ಲಿ ಬಯಲು ಕೆಎಸ್ಒನ ಅಸಲಿಯತ್ತು. ಮುಂಬೈನಲ್ಲಿದೆ ಕೆಎಸ್ಒನ ರಿಮೋಟ್ ಕಂಟ್ರೋಲ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಮುಖ್ಯ ಕಂಟ್ರೋಲ್ ಇರೋದು ವಾಣಿಜ್ಯ ನಗರಿ ಮುಂಬೈನಲ್ಲಿ. ಹೀಗಾಗಿ ಯಾವ ಅಧಿಕಾರಿಗಳಿಗೆ ಕೆಎಸ್ಒನ ಹಿಡಿತ ಸಿಗೋಲ್ಲ. ಇಲ್ಲಿ ಸಣ್ಣ ಎಡವಟ್ಟಾದ್ರೂ ಸಹ ಕೆಎಸ್ಒನ ಅಧಿಕಾರಿಗಳು ಮುಂಬೈಗೆ ಹೋಗಬೇಕಾಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇಲ್ಲಿನ ಅಧಿಕಾರಿಗಳಿಗಾಗ್ಲಿ ಸಿಬ್ಬಂದಿಗಾಗ್ಲಿ ಈ ವಿವಿಯ ಒಳಮರ್ಮ ಗೊತ್ತಿಲ್ಲ. ಈ ಹಗರಣ ದಿನದಿಂದ ದಿನಕ್ಕೆ ಹೊಸ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಹೀಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಕೆಎಸ್ಒಯು ಅಧಿಕಾರಿಗಳು ಚೆಲ್ಲಾಟ ಆಡಿರುವುದು ಸಾಬೀತಾದಂತಾಗಿದೆ. ಇನ್ನು ಈ ಕುರಿತಂತೆ ಸೂಕ್ತ ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಮಾಜಿ ಕುಲಪತಿಗಳು ಆಗ್ರಹಿಸಿದ್ದಾರೆ. ಅದೇ ರೀತಿಯ ಆಗ್ರಹ ಸುದ್ದಿ ಟಿವಿ ಸಹ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ರವಿ ಪಾಂಡವಪುರ, ಸುದ್ದಿ ಟಿವಿ, ಮೈಸೂರು.